ಹಾಯ್ ಫ್ರೆಂಡ್ಸ್, ನಾನಿವಾಗ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಚಿಕನ್ ಅರ್ಧ kg ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಅರಶಿನ ಪುಡಿ, ಖಾರದ ಪುಡಿ, ಚಿಕನ್ ಮಸಾಲ, ಧನಿಯಾ ಪುಡಿ ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದು ನಾಟಿ ಕೋಳಿ ಆಗಿರೋದ್ರಿಂದ ಫ್ರೈ ಕಂಪಲ್ಸರಿ ಇರುತ್ತೆ, ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊಬ್ಬರಿ ತುರಿ 1 ಬಟ್ಲು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ. ಕೊತ್ತಂಬರಿ ಕಾಳು ಪುಡಿ ಕೂಡ ಹಾಕಬೇಕು. ಮಸಾಲೆ ಮಾಡಿಕೊಂಡು ಆ ಚಿಕನ್ ಫ್ರೈಗೆ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿದ್ದೀನಿ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳುತ್ತೆ. ಅದು ಚಿಕನ್ನು ಫ್ರೈ ಮಾಡ್ದಂಗೆಲ್ಲ ಕೊಬ್ಬರಿ ಮಸಾಲೆ ಅದು ಚೆನ್ನಾಗಿ ಸ್ಮೆಲ್ ಬರುತ್ತೆ, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಒಂದ್ಸರಿ ಈ ರೆಸಿಪಿನ. ಸೊ ಇದು ಯಾರಿಗೆ ಚಿಕನ್ ಸಾರು ಮಾಡೋಕ್ಕೆ ಬರಲ್ವೋ ಅವ್ರು ಇದನ್ನು ಈಸಿ ವೇನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಟೊಮೆಟೊ ಹೆಚ್ಕೊಂಡ್ಬಿಟ್ಟು ಅದನ್ನು ರುಬ್ಬಿಟ್ಟು ಹಾಕಿದ್ದೀನಿ. ಸೊ ಭಾಳ ಈಸಿ ವೇ ಇದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಮನೇಲಿ ನೀವು ಒಂದ್ಸರಿ. ಸೊ ನೋಡಿ ಚೆನ್ನಾಗಿ ಬಂದಿದೆ. ಸೊ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತಿರೋದ್ರಿಂದ ಸೊ ಗ್ರೀನ್ ಕಲರ್ ಬಂದಿದೆ. ರೆಡಿ ಟು ಹೀಟ್.